ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಜಮಾನ್ರೆ ನಿಮ್ಮ ಮರವನ್ನು ಸಹಿಸ್ಕೊಂಡು ನಂಗೂ ತಾಳ್ಮೆ ತುಂಬಾ ಹೆಚ್ಚಾಗಿದೆ. ಸುಂದರ ಮೀರಾ, ತಾಳ್ಮೆ ಅನ್ನೋ ವರ್ಡು ಈ ಡಿಕ್ಷನರಿ ಇದೆಯಾ? ತಾಳ್ಮೆ ಅನ್ನೋ ಪದಕ್ಕೆ ನಮ್ ಸಾಕು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾನೆ. ತಾಳ್ಮೆ = ಸಾಕೇತ್. ಅಣ್ಣ, ಅಹಲ್ಯ ಅತ್ತಿಗೆಗೆ ತಾಳ್ಮೆ ಎಷ್ಟಿದೆ? ತುಂಬಾನೇ ಇದೆ, ಭೂಮಿ ತೂಕ ಅನ್ಬೋದು. ನೆಕ್ಸ್ಟ್, ಡ್ರೆಸ್ಸಿಂಗ್ ಸೆನ್ಸ್. ಅಯ್ಯೋ, ಇದ್ರಲ್ಲಿ ನಮ್ ಗುಗ್ಗುನ್ ಯಾರಾದ್ರೂ ಮೀರ್ಸೋದಕ್ಕಾಗುತ್ತಾ? ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅವನು. ಚಿಕ್ಕ ವಯಸ್ಸಲ್ಲಿ ಕಪ್ ಚುಕ್ಕೆ ಅವ್ನ್ ಶರ್ಟ್ ಮೇಲೆ ಬಿದ್ದಿದ್ದಕ್ಕೆ ಇಡೀ ಮನೆ ಓಡಾಡ್ಸಿ ನಂಗೆ ಸತಾಯಿಸಿದ್ದ. ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಮಿಸ್ಟರ್ ಗುಗ್ಗು. ಕೆಟ್ಟದಾಗ ಡ್ರೆಸ್ ಮಾಡ್ಕೊಳ್ಳೋದು ಯಾರು? ಸುಂದ್ರಣ್ಣ. ಮನೆ ಕೆಲ್ಸ ಮಾಡೋರು ಯಾರಾದ್ರೂ ಸೂಟು ಬೂಟು ಹಾಕೊಳ್ಳೋದಕ್ಕಾಗುತ್ತಾನೋ? ನಮ್ ಸುಂದ್ರಣ್ಣ ಹೀಗಿದ್ರೇನೆ ಮುದ್ದಾಗ್ ಕಾಣ್ತಾರೆ ಅಲ್ಲ ಸುಂದ್ರಣ್ಣ? ಸೂಪರ್. ಬಿಚ್ಚು ಮನಸ್ಸಿನ ವ್ಯಕ್ತಿ, ಒಂದ್ಸಲ ಏನು ಇಟ್ಕೊಳ್ದೆ ಡೈರೆಕ್ಟ್ ಆಗಿ ಹೇಳುವಂತ ಗುಣ ಯಾರಲ್ಲ? ನಾನು ಹೇಳ್ತೀನಿ. ಈ ಕ್ರೌನ್ ಕೊಡೋದಾದ್ರೆ ಅದು ನಮ್ಮ ಕೋಳಿ ಮರಿಗೆ ಕೊಡಬೇಕು. ನನಗೇನೋ ಆಲ್ಯ ಅತ್ಕೆ ಅಂತ ಅನ್ನಿಸ್ತಾ ಇದೆ. ಅತ್ಕೆ ಬಗ್ಗೆ ನೀನೇನು ಹೇಳ್ತೀಯ? ಮೀರಾಗೂ ಆಲ್ಯ ಅತ್ಕೆಗೂ ಕಂಪೇರ್ ಮಾಡಿದ್ರೆ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀಯ? ಅನ್ಡೌಟೆಡ್ಲಿ ಮೀರಾ. ಈ ವಿಷಯದಲ್ಲಿ ಇವಳು ಅತ್ಕೆಗಿಂತ ಮುಂದೆ ಇದ್ದಾಳ? ಖಂಡಿತ ಕಣ. ನಮ್ಮ ಮೀರಂದು ಮಗು ಥರ ಮನ್ಸು. ಅದರಲ್ಲಿ ಯಾವುದೇ ಮೋಸ ಇಲ್ಲ, ಕಪಟ ಇಲ್ಲ. ಮನ್ಸಲ್ಲಿ ಏನೇ ಇದ್ರು ತಟ್ ಅಂತ ಹೇಳ್ಬಿಡ್ತಾನೆ. ಅವಳ ಮನ್ಸಲ್ಲೊಂದು ಹೊರಗೊಂದು ಯಾವತ್ತೂ ಇಲ್ಲ. ಆಲ್ಯ ಅತ್ಕೆ ಬಗ್ಗೆ ನೀನೇನು ಹೇಳಲೇ ಇಲ್ಲ. ಅಹಲ್ಯ ಅವರು ತುಂಬಾನೇ ಇಂಟೆಲಿಜೆಂಟ್. ಅವ್ರು ಯಾವುದಾದ್ರೂ ಒಂದು ವಿಷಯ ಮಾತಾಡ್ಬೇಕಂದ್ರೆ 10 ಸಲ ಯೋಚನೆ ಮಾಡ್ತಾರೆ. ಆ ವಿಷಯ ಮಾತಾಡಿದ್ರೆ ಏನಾಗುತ್ತೆ, ಹೇಳಬೇಕೋ ಬೇಡವೋ, ಹೇಳಿದ್ರೆ ಯಾರ ಮನ್ಸಿಗಾದ್ರೂ ಹರ್ಟ್ ಆಗುತ್ತಾ, ಅನುಮಾನ ಬರುತ್ತಾ, ಈ ಥರ ತುಂಬ ಕ್ಯಾಲ್ಕುಲೇಟ್ ಮಾಡಿ ಎಲ್ರಿಗೂ ಸಮಾಧಾನ ಆಗೋ ಥರ ಉತ್ತರ ಕೊಡ್ತಾರೆ. ಆದರೆ ನಮ್ಮ ಕೋಳಿ ಮರಿ ಹಾಗಲ್ಲ. ಅವಳ ಮನ್ಸಲ್ಲಿ ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತಾಳೆ. ಹಾಗೇ ಅವಳು ಮಾಡಿರೋದು ತಪ್ಪು ಅಂತ ಗೊತ್ತಾದರೆ ಇನ್ನೋಸೆಂಟಾಗಿ ಸಾರಿನೂ ಕೇಳ್ತಾಳೆ. ಆ ಗುಣ ಎಲ್ರಿಗೂ ಬರಲ್ಲ ಕಣ, ತುಂಬ ಕಡಿಮೆ. ಹಾಗಿದ್ರೆ ಬಿಚ್ಚು ಮನಸ್ಸಿನ ಹುಡುಗಿ ಹೊಡ್ಗೋಷ್ಟು ಮೀರಕ್ಕ. ಥ್ಯಾಂಕ್ ಯು ಸಾಕು, ಥ್ಯಾಂಕ್ ಯು ಸೋ ಮಚ್. ಸಾಕು, ಅಣ್ಣ ಹೊಗಳುದ ಅಂತ ಅಟ್ಟಕ್ಕೆ ಏರ್ಬೇಡ. ಮದ್ವೆ ಆಗೋವರೆಗೂ ಏನು ಎಡ್ವರ್ಟ್ ಮಾಡದೆ ತೆಪ್ಪೋಗಿದ್ರೆ ಸಾಕು. ಕೆಮ್ಮರ್ತಿದ್ದ, ನಾನು ಸ್ವಲ್ಪ ನೀರು ಕುಡ್ಕೊಂಡ್ ಬರ್ತೀನಿ. ಮೀನಾಗೆ ದೃಷ್ಟಿ ಆಗ್ಬಿಟ್ಟಿದೆ, ಬಿಚ್ಚು ಹುಡುಗಿ ಮನಸ್ಸಿನ ಮೀರಾಗೆ. ಇದುವರೆಗೂ ನಾನು ವಹಿಸ್ಕೊಂಡಿರೋ ಕೆಲಸ ಯಾವುದು ಮಿಸ್ ಆಗಿಲ್ಲ. ಅಂತದ್ರಲ್ಲಿ ನೀನ್ ನನ್ನ ನಂಬಿ ಜವಾಬ್ದಾರಿ ಕೊಟ್ಟಿದ್ಯಾ ಅಂದ್ರೆ ಅದನ್ನ ಮಿಸ್ ಮಾಡ್ಬಿಡ್ತೀನಾ? ಹಾಗಾದ್ರೆ ಎಲ್ಲ ಡೀಟೇಲ್ಸು ಸಿಕ್ತು ತಾನೆ? ಹೂ ಕಣೆ, ಸಿಕ್ತು. ಅವನ ಹೆಸರು ರಜತ್ ಅಂತ, ಊರು ಚಿತ್ರದುರ್ಗ, ಏಜು 25-26 ಆಗಿರ್ಬೋದು. ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ, ಈಗಿನ ಜನರೇಷನ್ ಹುಡುಗ. ತಂದೆ ಹೆಸರು ಗೊತ್ತಿಲ್ಲ, ತಾಯಿ ಹೆಸರು ಭವಾನಿ ಅಂತ. BR ಜ್ಯುವೆಲರ್ಸ್ ಅಂತ ಫೇಮಸ್ ಶಾಪ್, ತುಂಬಾ ಹೆಸರು ಮಾಡ್ತಿರೋ ಕಂಪ್ನಿ. ಭವಾನಿ ಅವ್ರಿಗೆ ಮಾನ ಮರ್ಯಾದೆ ಅಂದ್ರೆ ಪ್ರಾಣ. ಮಾನ ಮರ್ಯಾದೆಗೋಸ್ಕರ ಜೀವ ಬೇಕಾದ್ರೂ ಬಿಡ್ತಾರೆ. ಅವ್ರ ಮಾನ ಮರ್ಯಾದೆಗೆ ಕುತ್ತಾಗೋ ಅಂತ ಕೆಲಸ ಯಾರೇ ಮಾಡಿದ್ರು ಅವ್ರು ಸುಮ್ಮನೆ ಬಿಡಲ್ಲ. ಸಾಫ್ಟ್ ಆಗಿದ್ರೆ ತುಂಬಾ ಸಾಫ್ಟ್, ಅದೇ ಯಾರಾದ್ರೂ ವರ್ಟ್ ಆಗಿ ನಡ್ಕೊಂಡ್ರೆ ಅಷ್ಟೇ ವರ್ಟ್ ಆಗಿ ನಡ್ಕೊಂತಾರೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಯಾ. ಮತ್ತೆ ಆ ರಜತ್ ಚಂದ್ರ ಅವ್ರಿಗೂ ಮತ್ತೆ ಅಹಲ್ಯ ಅಕ್ಕಂಗೂ ಏನಾದ್ರೂ ಕನೆಕ್ಷನ್ ಸಿಕ್ತಾ? ಇಲ್ಲ ಕಣೆ, ಇನ್ನು ರಜತ್ ಹಿಸ್ಟ್ರಿ ಬಗ್ಗೆ ನನ್ಗೆ ಇಳ್ದಿಲ್ಲ. ಇನ್ನು 2 ದಿನ ಟೈಮ್ ಕೊಡು, ನಿನ್ ಮುಂದೆ ಆ ವಿಷಯನೂ ಇಡ್ತೀನಿ. ಯೋ ಬೇಡ ಬೇಡ ಬೇಡ,
ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ಯಲ್ಲೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಇನ್ನೇನೇ ಇನ್ಫಾರ್ಮೇಶನ್ ಬೇಕಂದ್ರೂ ನಾನೇ ತಗೋತೀನಿ. ಏನ್ ಮಾಡ್ತೀಯೇ? ಅದನ್ನ ಮಾಡ್ಬಿಟ್ಟು ಹೇಳ್ತೀನಿ. ರಜತ್, ಜಸ್ಟ್ ವೇಟ್ ಅಂಡ್ ವಾಚ್. ಮೀರಾ ಬರ್ತಾ ಇದ್ದಾಳೆ. ಹಲೋ ಹಲೋ ಮೇಡಮ್, ನನ್ನ ಹೆಸರು ಮೀರಾ ಅಂತ. ನಾವು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಿಮ್ ಇಂಟರ್ವ್ಯೂ ತಗೋಬೇಕಿತ್ತು. ನೋಡಮ್ಮ, ನೀ ಹೇಳೋದು ನಂಗೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಅಯ್ಯೋ ನೋಡಿ ಮೇಡಮ್, ನಿಮ್ಮಂತ ಧೈರ್ಯಸ್ಥ ಹೆಣ್ಮಕ್ಳು ನಮ್ಗೆ ಪ್ರೋತ್ಸಾಹ ಮಾಡಿ ಕೋಆಪರೇಟ್ ಮಾಡಿದ್ರೆ ತಾನೇ ಸಮಾಜದಲ್ಲಿ ಶಕ್ತಿ ಇಲ್ದಿರೋ ಹೆಣ್ಮಕ್ಳು ಮುಂದುವರಿಯೋಕ್ಕಾಗೋದು. ನಿಮ್ಮಂತ ಹೆಣ್ಮಕ್ಳ ಕತೆಗಳು ಮನೆ ಮನೆಗೂ ತಲುಪಬೇಕು ಮೇಡಮ್. ಭವಾನಿ ಚಂದ್ರ ಅಂದ್ರೆ ಏನು ಅಂತ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಇಂಡಿಯಾ ಗೊತ್ತಾಗ್ಬೇಕು ಮೇಡಮ್. ನಮ್ ಡಾಕ್ಯುಮೆಂಟ್ರಿಯಿಂದ ನಿಮ್ ಬಿಸ್ನೆಸ್ ಬಗ್ಗೆ ಕರ್ನಾಟಕಕ್ಕಷ್ಟೇ ಅಲ್ಲ, ದೇಶಾದ್ಯಂತ ತುಂಬಿ ಹರಡ್ಬೇಕು ಮೇಡಮ್. ಪ್ಲೀಸ್ ಪ್ಲೀಸ್ ಮೇಡಮ್, ಇಲ್ಲ ಅಂತ ಅನ್ಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ನೀವು ಇಷ್ಟೊಂದು ಸರಿ ಕೇಳ್ತಾ ಇದ್ದೀರಾ ಅಂತ ನನಗೆ ಇಲ್ಲ ಅನ್ನೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಯಾವಾಗ ಬರ್ತೀರಾ? ನಾಳೆ ಅಂದೋರ್ ಮನೆ ಹಾಳು ಮೇಡಮ್. ಇವತ್ತೇ ಬಂದ್ಬಿಡ್ತೀನಿ, ಈಗ್ಲೇ ಬಂದ್ಬಿಡ್ತೀನಿ. ಅಯ್ಯೋ, ಇವತ್ತಾ? ಇವತ್ತು ಆಗಲ್ವಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಮೇಡಮ್ ಈಗ ತಾನೇ ಇಂಟರ್ವ್ಯೂ ಕೊಡ್ತೀನಿ ಅಂತ ಮನ್ಸ್ ಮಾಡ್ಬಿಟ್ಟು ಈ ತರ ಹಿಂದೇಟ್ ಹಾಕ್ಬೇಡಿ ಮೇಡಮ್. ನಿಮ್ ಬಗ್ಗೆ ನಾನು ಇಡೀ ರಾಜ್ಯಕ್ಕೆ ಪರಿಚಯ ಮಾಡ್ಬೇಕು, ದೇಶಕ್ಕೆ ಪರಿಚಯ ಮಾಡ್ಬೇಕು. ಪ್ಲೀಸ್ ಆಗಲ್ಲ ಅಂತ ಹೇಳ್ಬೇಡಿ ಮೇಡಮ್. ಭವಾನಿ ಚಂದ್ರ ಅಂತ ಹೆಣ್ಮಕ್ಳು ನಿಮ್ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಇಡೀ ದೇಶಾದ್ಯಂತ ಓಡಾಡ್ಬೇಕು ಮೇಡಮ್. ಎಷ್ಟೊಂದ್ ಜನ ಹೆಣ್ಮಕ್ಳು ನಿಮ್ ಡಾಕ್ಯುಮೆಂಟ್ರಿಗೆ ನಾನ್ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಾನು ಯಾವ್ದಕ್ಕೂ ಒಪ್ಕೊಳ್ಳಿಲ್ಲ. ನಿಮ್ಮಂತ ಗಟ್ಟಿ ಧೈರ್ಯಸ್ಥ ಹೆಣ್ಮಕ್ಳು ಮಾತ್ರ ನಮ್ ಡಾಕ್ಯುಮೆಂಟ್ರಿಗೆ ಇಂಟರ್ವ್ಯೂ ಕೊಡ್ಬೇಕು ಅಂತ ಕಾಯ್ತಾ ಇದೀನಿ. ಪ್ಲೀಸ್ ಮೇಡಮ್, ಇಲ್ಲ ಅಂತ ಹೇಳ್ಬೇಡಿ ಮೇಡಮ್. ಪ್ಲೀಸ್ ಮೇಡಮ್, ಒಪ್ಕೊಳ್ಳಿ ಮೇಡಮ್, ಪ್ಲೀಸ್. ಸರಿ, ನೀನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀಯ ಅಂತ ನಂಗೆ ಇಲ್ಲ ಅನ್ನೋದಕ್ಕೆ ಮನ್ಸೇ ಬರ್ತಾ ಇಲ್ಲ. ಓಕೆ, ಬಂದ್ಬಿಟ್ಟು. ಆಯ್ತು ಮೇಡಮ್, ಓಕೆ ಮೇಡಮ್. ಎಸ್, ಆಪರೇಷನ್ ಅಹಲ್ಯ ಶುರು. ಸಾಕೇತ್, ಇವತ್ ಸಂಜೆ ಹಿರಿಯರ ಹೆಸರಲ್ಲಿ ಮತ್ ಬರೋ ಸೊಸೆ ಮನೆ ಬೆಳಗ್ಲಿ ಅನ್ನೋ ಸಾಂಕೇತಿಕವಾಗಿ ದೀಪ ಹಚ್ಚೋ ಶಾಸ್ತ್ರ ಇದೆಯಪ್ಪ. ನೀನ್ ಅದು ಇದು ಕೆಲಸ ಅಂತ ಕೂತ್ ಬಿಡ್ಬೇಡ. ಅಮ್ಮ, ಅಣ್ಣ ಆಫೀಸ್ ಕೆಲಸ ಮುಟ್ಲಿ ನೋಡ್ತೀನಿ. ಆಫೀಸಲ್ಲಿ ಏನೇ ಎಮರ್ಜೆನ್ಸಿ ಕೆಲಸ ಇದ್ರು ನನಗೆ ಮಾತ್ರ ಹೇಳಬೇಕು ಅಂತ ಆಫೀಸಲ್ಲಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದೀನಿ. ನಿನಗೂ ಅಷ್ಟೇ ಅಣ್ಣ, ಮದುವೆ ಮುಗಿಯೋವರೆಗೂ ಅದಕ್ಕೆ ಬಗ್ಗೆ ಮದುವೆ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು. ಆಫೀಸ್ ಕೆಲಸ ಅಂತ ಏನಾದರೂ ಹೋದ್ರೆ ಚೆನ್ನಾಗಿರಲ್ಲ. ಏನಾಯ್ತಣ್ಣ? ಏನಿಲ್ಲ ಕಣೋ, ಯಾಕೋ ಅಪ್ಪ ಅಮ್ಮ ತುಂಬಾನೇ ನೆನಪಾಗ್ತಿದ್ದಾರೆ. ಅವರಿಬ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ವಾ. ಸಂಜೆ ಶಾಸ್ತ್ರಕ್ಕೆ ನಾನು ಅಪ್ಪನ ಪಂಚೆ ಹುಟ್ಕೋಬೋದ? ಅಮ್ಮ ನಮ್ಮ ಮನೆ ಬೆಳಕಾಗಿದ್ರೆ ಅಪ್ಪ ಈ ಮನೆಗೆ ಕೋಟೆ ಆಗಿದ್ರು. ನಾನು ಅವ್ರ ಪಂಚೆ ಉಟ್ಕೋಬೋದಲ್ವಾ? ಏನೂ ತೊಂದರೆ ಇಲ್ಲ ಅಲ್ವಾ? ಇದಕ್ಕಿಂತ ಒಳ್ಳೇದಿನ್ನೇನಿದೆಯಪ್ಪ, ಹಾಕು. ಅಣ್ಣ, ಅಪ್ಪನ ಪಂಚೆಯಲ್ಲಿದೆ. ಶಾಂತಲಮ್ಮ ಮತ್ತು ಯಜಮಾನ್ರ ವಸ್ತುಗಳನ್ನ ಮೀರಾನೇ ಎಲ್ಲ ಜೋಪಾನವಾಗಿಟ್ಟಿದ್ದಾಳೆ. ಅವಳಿಗೆ ಗೊತ್ತಿರುತ್ತೆ. ಸರಿ ಅಣ್ಣ, ನಾನು ಅಪ್ಪನ ಪಂಚೆ ತಗೊಂಡ್ಬರ್ತೀನಿ. ಬೇರೆ ನಿಂತ್ಕೋ ಇಲ್ಲಿ. ನಂಗೆ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ನಿಂತ್ಕೋ ಅಮ್ಮ, ಪ್ಲೀಸ್. ನನ್ಗೇನು ಕೆಲಸ ಹೇಳ್ಬಿಡ, ನಾನು ಬಿಸಿ ಇದ್ದೀನಿ. ಬಾಯ್. ಒಂದು ನಿಮಿಷ. ಏನ್ ಸಾಕು? ಸಂಜೆ ದೀಪದ ಶಾಸ್ತ್ರ ಇದೆ. ಸಂಜೆ ತಾನೆ, ಸಂಜೆ ಒಳಗೆ ಬಂದ್ಬಿಡ್ತೀನಿ, ಮಿಸ್ ಮಾಡಲ್ಲ. ನೀನ್ ಬರೋದಾಗಿರ್ಲಿ, ಅಣ್ಣನಿಗೆ ಅಪ್ಪನ ಪಂಚೆ ಬೇಕಂತೆ, ತಂದ್ಕೊಡು. ಸಾಕು, ನನ್ ರೂಮ್ ಕತೆ ನಿಂಗೆ ಗೊತ್ತಿದೆ ಅಲ್ವಾನೋ. ನಾನು ಈಗ ಹುಡುಕ್ತಾ ಕೂತ್ಕೊಂಡ್ರೆ ಸಂಜೆವರೆಗೂ ಹುಡುಕ್ತಾ ಕೂತಿರ್ತೀನಿ. ಮದ್ವೆಗೆ ಇನ್ನೂ ಎಷ್ಟು ಜನ ಕರಿಬೇಕು ಗೊತ್ತಾ? ನನ್ನ ಹತ್ರ ಟೈಮ್ ಇಲ್ಲ ಬೇರೆ. ನಾನು ಸಂಜೆ ಬಂದು ಹುಡ್ಕೊಡ್ತೀನಿ, ಆಯ್ತಾ? ಪ್ಲೀಸ್ ಪ್ಲೀಸ್. ನೋ, ನೀನ್ ಆಚೆ ಹೋಗ್ಬೇಡ. ನೀನ್ ಇವಾಗ ಹೋದ್ರೆ ಬರೋದದ್ ಯಾವಾಗ್ಲೂ. ಸುಮ್ನೆ ಮನೇಲಿರು. ಸಾಕು, ಪ್ಲೀಸ್ ಪ್ಲೀಸ್.
ಬೇಡ ಅಂತ ಹೇಳಿಲ್ವಾ? ಶಾಸ್ತ್ರಕ್ಕೆ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೀನು ಹೋದ್ರೆ ಹೇಳಿ ಟೈಮಿಗೆ ಬರಲ್ಲ. ಸಾಕು ಸಾಕು ನೋಡು ಏನ್ ಮಾಡ್ತಾರೆ ಇವರು. ನನ್ನ ಫ್ರೆಂಡ್ಸ್ನ ನನ್ನ ಮದ್ವೆ ಕರೀಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಖಂಡಿತ ಚೆನ್ನಾಗಿರಲ್ಲ. ನೀನು ಹೋಗ್ಬಾ. ಸೋ ಸ್ವೀಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಬಾಯ್ 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 ಬಾಯ್. ಪಂಚನಾರ್ ಕೊಟ್ಟೋಗೆ. ನೋ ನಂಗೆ ಟೈಮ್ ಇಲ್ಲ ಕಣೋ, ಸಂಜೆ ಬಂದ ಕೊಡ್ತೀನಿ. ಬಾಯ್ 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 ಬಾಯ್. ಅಣ್ಣ ಇವಳು ಇವಾಗ ಹೋದ್ರೆ ಬರಲ್ಲ, ಆಮೇಲೆ ಶಾಸ್ತ್ರಕ್ಕೆ ಎಡವಟ್ ಆಗಬಾರ್ದು. ಅವಳು ಮಿಸ್ ಮಾಡಲ್ಲ ಕಣು. ಶಾಸ್ತ್ರ ಟೈಮ್ಗಿಂತ ಮೊದಲೇ ಬಂದಿರ್ತಾಳೆ. ಫ್ರೆಂಡ್ನ ಇನ್ವೈಟ್ ಮಾಡಕ್ಕೆ ಹೋದ್ರೆ ಇನ್ವಿಟೇಷನ್ ಕಾರ್ಡ್ ತಾನೇ ತಗೊಂಡೋಗ್ಬೇಕು. ಅವಳ ಕೈಲಿ ಇನ್ವಿಟೇಷನ್ ಕಾರ್ಡ್ ಎಲ್ಲಿತ್ತು? ಡೈರಿ ತಾನೇ ಇದ್ದಿದ್ದು. ಅವಳು ಎಲ್ಲಿಗೆ ಹೋಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತು. ಪ್ರಣವ್ ಪ್ರಣವ್ ಅಯ್ಯೋ ದೇವ್ರೆ ದೇವ್ರೆ. ಪ್ರಣವ್ ಬಂದೆ ಅಣ್ಣ. ಪ್ರಣವ್ ಅಣ್ಣ ಮೀರಾ ಎಲ್ಲೋ? ಮೀರಕ್ಕ ಮೀರಕ್ಕ. ಅವಳು ಮನೇಲಿ ಇಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಎಲ್ಲಿ ಅವಳು? ಗೊತ್ತಿಲ್ಲ ಅಣ್ಣ. ಮಳ್ಳಿ ಎಲ್ಲೋಗಿದ್ದಾಳೆ ಅಂತ ಕಳ್ಳಂಗ್ ಗೊತ್ತಿರೋ. ನೀವಿಬ್ರು ಏನ್ ಆಟ ಆಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ತಾಳ್ಮೆನ ಪರೀಕ್ಷೆ ಮಾಡಿದೆ ಎಲ್ಲೋಗಿದ್ದಾಳೆ ಅಂತೇಳಿ. ಅಣ್ಣ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಣ್ಣ. ನೋಡು, ಮದ್ವೆ ಟೈಮಲ್ಲಿ ನನಗೆ ಟೆನ್ಷನ್ ಕೊಡ್ಬೇಡ. ಮಾಡೋದಕ್ಕೆ 100 ಕೆಲಸ ಇದೆ. ಇವಳು ನೋಡಿದ್ರೆ ನಾನೇ ಮಾಡ್ತೀನಿ ಅಂತ 10 ಕೆಲಸ ವಹಿಸ್ಕೊಂಡಿದ್ದಾನೆ. ಅವಳು ಕೆಲಸ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಎಲ್ಲೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅದು ಗೊತ್ತಿಲ್ಲ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿಜವಾಗ್ಲೂ ನಾನು ಕೆಟ್ಟವನಾಗ್ಬೇಕಾಗುತ್ತೆ. ಎಲ್ಲೋಗಿದ್ದಾಳೆ ಹೇಳು? ನಿಜವಾಗ್ಲೂ ಎಲ್ಗೋಗಿದ್ದಾಳೆ ಅಂತ ಗೊತ್ತಿಲ್ಲ ಅಣ್ಣ. ಆದ್ರೆ ಏನೋ ಆದ್ರೆ ಆದ್ರೆ ಅಕ್ಕ ಮೇಲೆ ಏನೋ ಡೌಟ್ ಇದೆ ಅಂತಿದ್ಲು. ಅದಕ್ಕೆ ವಿರುದ್ಧ ಯಾವುದೋ ಕ್ಲೂ ಸಿಕ್ಕಿದೆ, ಅದನ್ನ ಹುಡ್ಕೊ ಬರ್ತೀನಿ ಅಂತ ಹೋದ್ಲು ಅಣ್ಣ.